ಪೈರಸಿ ವಿರುದ್ಧ ಸಿಡಿದೆದ್ದ ಕಿಚ್ಚ ಸುದೀಪ್ ಮಾರ್ಕ್ ಟೀಮ್. ಈ ಬಾರಿ ಪೈರಸಿ ಮಾಡಿದವರನ್ನ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ. ಈ ಮೊದಲು ಚಿಕ್ಕ ವಯಸ್ಸಿನ ಹುಡುಗರು ಅಂತ ಕ್ಷಮಿಸಿ ಬಿಟ್ಟಿದ್ವಿ. ಮಾರ್ಕ್ ಚಿತ್ರದ 9,000ಕ್ಕೂ ಪೈರಸಿ ಲಿಂಕ್ ಡಿಲೀಟ್ ಮಾಡಿಸಿದ್ದೇವೆ. ಸಿನಿಮಾ ಬಿಡುಗಡೆಗೂ ಮೊದಲೇ ಈ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ವಿ. 45 ನಿರ್ಮಾಪಕ ರಮೇಶ್ ರೆಡ್ಡಿ ಮಾತಿಗೂ ಕಿಚ್ಚ ಸುದೀಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಮೇಶ್ ರೆಡ್ಡಿ ಅವರು ಪೈರಸಿ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ನನ್ನ ಮಗಳು ಸಾನ್ವಿ ಬಗ್ಗೆಯೂ ಕೆಟ್ಟ ಕಮೆಂಟ್ಸ್ ಬಂದಿದ್ದಾವೆ. ಸಾನ್ವಿ ನನ್ನ ಮಗಳು, ಅವಳೇ ಅದನ್ನ ಧೈರ್ಯದಿಂದ ಫೇಸ್ ಮಾಡ್ತಾಳೆ. ಪೈರಸಿ ವಿರುದ್ಧ ಕಿಚ್ಚ ಸುದೀಪ್ ಸಿಡಿದೆದ್ದಿದ್ದಾರೆ. ಈಗ ಈ ಬಾರಿ ಪೈರಸಿ ಮಾಡಿದವರನ್ನ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೊದಲು ಚಿಕ್ಕ ವಯಸ್ಸಿನ ಹುಡುಗರು ಇದ್ದಾರೆ ಅಂತ ಹೇಳಿ ಸುಮ್ಮನೆ ಬಿಟ್ಟಿದ್ವಿ, ಆದರೆ ಇನ್ನು ಮುಂದೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಮಾತಾಡಿದ್ದಾರೆ. ಕೆಲವು ಪ್ರಾರಂಭಗಳು ಎಲ್ಲಿಂದನೂ ಆಗಿರಲ್ಲ, ಆಗೋಗಿರೋದಕ್ಕೆ ಸೇರ್ಪಡೆ ಆಗಿರ್ತೀವಿ ಕಾಪಾಡ್ಕೊಳ್ಳೋಕೆ. ಬಟ್ ದಟ್ಸ್ ನಾಟ್ ದ ಪಾಯಿಂಟ್. ಐ ಲೀವ್ ಆಲ್ ದಟ್ ಅಸೈಡ್. ಹೊಸ ವಿಚಾರಗಳನ್ನ ಮಾತಾಡ್ತಾ ಸಂಭ್ರಮಿಸ್ತಾ ನೀವೇನೊಂದು ಹೇಳಿದ್ರಿ, ಪ್ರೀತಿ ಇರ್ಬೋದು, ಇನ್ನೊಂದು ಇರ್ಬೋದು. ಸರ್, ಐ ಹ್ಯಾವ್ ಓನ್ಲಿ ಲೆಟ್ ಮೈ ಲೈಫ್ ಇನ್ ಅ ವೆರಿ ಪಾಸಿಟಿವ್ ವೇ ಸರ್. ಪಾಸಿಟಿವ್ ತಗೊಳ್ಳೋಣ. ನೆಗೆಟಿವ್ ಒಟ್ಟಿಗೆ ಲೀಡ್ ಮಾಡೋಕ್ಕಾಗಲ್ಲ. ಲೈಫ್ ಆಗಲಿ, ಸಂಬಂಧ ಆಗಲಿ, ಸಿನಿಮಾ ಆಗಲಿ, ಯಾವುದೇ ತಗೊಳ್ಳಿ ನೆಗೆಟಿವ್ ಇದ್ರೆ ಇರೋಕ್ಕಾಗಲ್ಲ. ಉತ್ತರ ಕೊಡಬೇಕು, ಕೊಡೋ ಕಡೆ ಕೊಡೋಣ. ಕೊಡದೆ ಕೂತ್ರು ನಮ್ಮ ವ್ಯಕ್ತಿತ್ವ ಡೌನ್ ಆಗಿ ಹೋಗುತ್ತೆ. ಬಟ್ ಪಾಯಿಂಟ್ ಅದಲ್ಲ. ನನಗೇನು ಖುಷಿ ಆಯ್ತು ಅಂದ್ರೆ ನಾವೆಲ್ಲ ನೋಡ್ತಾ ಇದ್ವಿ, ಏನದು ನಿಮ್ಗಳು ಲೋಗೋ, ವಾಹ್. ನನಗೆ ಅವಾಗ ಅನಿಸ್ತು, ಈಗ ನೋಡ್ರಿ ನಾವು ನಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ, ಹೀರೋಗಳು ಅಲ್ಲೂ ಕೂತಿದ್ದಾರೆ, ಹೆಂಗ್ ಹೊಡ್ಕೋತಾ ಇದಾರೆ ಅವ್ರದ್ದು ಅಂತ. ಸೊ ಐ ಥಿಂಕ್ ಸರ್ ಇಟ್ ವಾಸ್ ಸೆಲೆಬ್ರೇಷನ್ ಟೈಮ್ ಫಾರ್ ಯು ಆಲ್ಸೋ. ಮಾರ್ಕೊಟ್ಟಿಗೆ ನಿಮ್ದು 2 ಆರ್ಟಿಕಲ್ ನೋಡಿದೆ, ಒಂದು ನಿಮ್ದು ಅಲ್ಲಿ ಇದ್ದಿದ್ದು, 2 ಎಂಜಾಯ್ ಮಾಡಿದ್ದೀನಿ ಸರ್. 24 hours ಮುಂಚೆನೆ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೇನಕ್ಕಂದ್ರೆ 48 hours ಮುಂಚೆ ನನಗೆ ಗೊತ್ತಾಗಿತ್ತು. ನಾನು ನಿಮಗೊಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ, ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲಿ 11 ಜನ ಇರ್ತಾರೆ, ನನ್ನ ಟೀಮಿಗೆ ಮಾತ್ರ ಎದುರುಗಡೆ 33 ಜನ ನಿಂತಿರ್ತಾರೆ ಅಂತ. ಬಟ್ ನಮ್ಮ 11 ಜನ ಸಾಕು ಸರ್, ಸಖತ್ತಾಗಿ ಆಲ್ರೌಂಡರ್ಸ್ ಇದೀವಿ ನಾವು, ಸುಮ್ಮನೇನಿಲ್ಲ. ನಾವು ಮಾತಾಡಲ್ಲ ಅಷ್ಟೇನೆ. ಬಟ್ ನೀವೇ ನೋಡಿದ್ರಿ, ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋದ. ನಾನು ಆ ಥರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದ್ರೆ ನಾನು ಏನೋ ನೋಡಿರ್ಬೇಕು, ಕೇಳಿರ್ಬೇಕು, ದೃಢವಾಗಿ ಆಗಿರ್ಬೋದು. ಇವತ್ತು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 hours ಆಗಿರಲ್ಲ ಅಂತ. ಸೊ 24 hours ಒಳಗಡೆ ಕೆಲವು ಆಗ್ಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರ್ಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದಾವೆ, ಅಲ್ಲಿಂದ ನಮಗ್ ಬರುತ್ತಲ್ವಾ. ಬಂದಿದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ ಪಾಟೀಲ್, ಎಲ್ಲೊಂದು ಕಡೆ ಈ ಹಿಂದೆನೇ ಮಾರ್ಕ್ ಸಿನಿಮಾ ಬಿಡುಗಡೆಗೂ ಮುನ್ನಾನೇ ಕಿಚ್ಚ ಸುದೀಪ್ ಅವರು ಇದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ನಂತರವೂ ಕೂಡ ಈಗ ಪೈರಸಿ ಆಗಿದೆ. ಇವತ್ತು ಏನು ಮಾತಾಡಿದ್ರು, ಜೊತೆಗೆ 45 ತಂಡ ಏನು ಮಾತಾಡ್ತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಬಲರಾಮ್, ಡಿಸೆಂಬರ್ 25ನೇ ತಾರೀಕು 2 ಸಿನಿಮಾ ರಿಲೀಸ್ ಆಯಿತು. ಮಾರ್ಕ್ ಹಾಗೂ 45 ಎರಡೂ ಸಿನಿಮಾಗಳಿಗೆ ಈಗ ಪೈರಸಿ ಕಾಟ ತಟ್ಟಿರುವಂಥದ್ದು. ಅಂದರೆ ಈಗಾಗಲೇ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲೇ ಅವರು 48 ಗಂಟೆಗಳಿಗೂ ಮೊದಲೇ ನನಗೆ ಮುನ್ನೆಚ್ಚರಿಕೆ ಗೊತ್ತಾಗಿತ್ತು. ನನಗೆಲ್ಲೋ ಒಂದು ರೀತಿ ನಮ್ಮ ಫ್ರೆಂಡ್ಸ್ ಇರ್ಬೋದು, ಆ ಒಂದು ಸರ್ಕಲಿಂದ ನನಗೆ ಗೊತ್ತಾಯಿತು ಪೈರಸಿ ಆಗೇ ಆಗುತ್ತೆ ಈ ಸಿನಿಮಾ ಅನ್ನೋಂಥದ್ದು. ಸೊ ಈ ಲೆಕ್ಕಾಚಾರದಲ್ಲಿ ನಾನು ಮುನ್ನೆಚ್ಚರಿಕೆಯಿಂದ ಫ್ಯಾನ್ಸ್ಗೆ ಒಂದು ಸ್ವೀಟ್ ಸಂದೇಶವನ್ನು ಕೊಟ್ಟೆ. ಜೊತೆಗೆ ಎಲ್ರಿಗೂ ಸಹ ಆ ಸಂದರ್ಭದಲ್ಲಿ ಯುದ್ಧ ಅನ್ನುವಂಥದ್ದನ್ನು ಕರೆ ಕೊಟ್ಟಿದ್ದು. ಯುದ್ಧ ಅನ್ನುವಂಥದ್ದು ಏನು ಕರೆದಿದ್ದು ಅಂದರೆ ಪೈರಸಿ ವಿಚಾರವಾಗಿ ಅನ್ನುವಂಥದ್ದನ್ನು ಅವರು ಈ ಹಿಂದೆ ಕೂಡ ಸ್ಪಷ್ಟನೆ ಕೊಟ್ಟಿದ್ರು. ಇವತ್ತು ಮತ್ತೆ ಸಕ್ಸಸ್ ಮೀಟ್ನಲ್ಲಿ ಸಹ ಸುದೀಪ್ ಅವರು ಸ್ವತಃ ಅವರೇ ಹೇಳಿರುವಂಥದ್ದು. ಆದರೆ ನಿನ್ನೆ ಅಷ್ಟೇ ರಮೇಶ್ ರೆಡ್ಡಿ ಅವರು 45 ಚಿತ್ರದ ನಿರ್ಮಾಪಕರಾಗಿರುವಂತಹ ರಮೇಶ್ ರೆಡ್ಡಿ ಅವರು ಕೂಡ ಪೈರಸಿ ಕುರಿತು ಮಾತನಾಡಿದರು. ಈಗಾಗಲೇ ಸಾಕಷ್ಟು ಪೈರಸಿ ಲಿಂಕ್ಗಳು ಏನಾಗಿತ್ತು ಅದನ್ನೆಲ್ಲ ಡಿಲೀಟ್ ಮಾಡಿಸಿದ್ದೀವಿ. ಸಿನಿಮಾ ರಿಲೀಸ್ ಆಗಿ 24 ಗಂಟೆಗಳಲ್ಲೇ ಸಾಕಷ್ಟು ವೆಬ್ಸೈಟ್ ಇರ್ಬೋದು ಅಥವಾ ಟೆಲಿಗ್ರಾಮ್, ಮತ್ತಷ್ಟು ಆ್ಯಪ್ಗಳಿರ್ಬೋದು, ಆ ಮುಖಾಂತರ 9,000ಕ್ಕೂ ಹೆಚ್ಚು ಲಿಂಕ್ಸ್ ಇರ್ಬೋದು, ಎಲ್ಲವೂ ಸಹ ಅಲ್ಲಿ ಪೈರಸಿ ಆಗಿತ್ತು. ಎಲ್ಲವನ್ನೂ ಸಹ ಡಿಆಕ್ಟಿವೇಟ್ ಮಾಡುವಂಥ ಕೆಲಸ, ಜೊತೆಗೆ ನಿಷೇಧ ಮಾಡುವಂಥ ಕೆಲಸದಲ್ಲಿ ಮುಂದಾಗಿರುವಂಥದ್ದು. ಆದರೆ 45 ಟೀಮ್ ಅವರು ಅಧಿಕೃತವಾಗಿ ಈಗ ಸಿಟಿ ಸಿವಿಲ್ ಕೋರ್ಟ್ನಿಂದ ಮಧ್ಯಂತರ ಆದೇಶವನ್ನು ತೆಗೆದುಕೊಂಡು ಬಂದಿರುವಂಥದ್ದು. ಅಂದರೆ ಪೈರಸಿ ಯಾರ್ಯಾರು ಮಾಡ್ತಾರೆ ಅವ್ರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು. ಅಂದರೆ ಸಿವಿಲ್ ಇರ್ಬೋದು, ಕ್ರಿಮಿನಲ್, ಈ ಒಂದು ಕಾನೂನು ಕ್ರಮದಲ್ಲಿ ಅಡಿಯಲ್ಲಿ ಬರುವಂತಹ ಕಠಿಣ ಕ್ರಮ ಏನಿರುತ್ತೆ ಅದನ್ನು ತೆಗೆದುಕೊಳ್ತಾರೆ. ಜೊತೆಗೆ ನಿರ್ಮಾಪಕರಿಗೆ ಸಿನಿಮಾದಿಂದ ಆಗುವಂತಹ ನಷ್ಟವನ್ನು ಸಹ ಏನು ಉಂಟಾಗುತ್ತೆ ಅದು ಸಹ ಅವರ ಮೇಲೆ
ಎಲ್ಲವೂ ಡಿಪೆಂಡ್ ಆಗುತ್ತೆ. ಸೊ ಹೀಗಾಗಿ ಸಿನಿಮಾದಾಗ ಯಾವುದೇ ರೀತಿ ನಷ್ಟ ಇರಬಹುದು ನಿರ್ಮಾಪಕರಿಗೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಈಗ ಮಧ್ಯಂತರ ಆದೇಶವನ್ನು 45 ಸಿನಿಮಾ ತಂಡದವರು ತೆಗೆದುಕೊಂಡು ಬಂದಿರುವಂಥದ್ದು. ಇತ್ತ ಮಾರ್ಕ್ ಟೀಮ್ ಅವರು ಕೂಡ ಪೈರಸಿ ಕಾಟದಿಂದ ಸಾಕಷ್ಟು ಬೇಸತ್ತಿದ್ದಾರೆ. ಹೀಗಾಗಿ ಸುದೀಪ್ ಅವರು ಕಡಕ್ಕೆ ಎಚ್ಚರಿಕೆಯನ್ನು ಮತ್ತಷ್ಟು ಕೊಡ್ತಿರೋವಂಥದ್ದು. ಡಿಸೆಂಬರ್ 29ನೇ ತಾರೀಕು ನೀವು ವೆಯ್ಟ್ ಮಾಡಿ ನೋಡ್ತಾ ಇರಿ ನಾನು ಏನು ಮಾಡ್ತೀನಿ ಅಂತ. ಯಾಕಂದರೆ ಈ ಹಿಂದೆ ಕೂಡ ನಾನು ಒಂದಷ್ಟು ವಿಚಾರವಾಗಿರ್ಬೋದು ರೆಸ್ಪೆಕ್ಟ್ಫುಲ್ಲಾಗಿ ಏನೋ ಒಂದು ಸಿಂಪತಿಯಿಂದ ಕ್ಷಮಿಸ್ಬಿಟ್ಟಿದ್ದೆ. ಆದರೆ ಈ ಬಾರಿ ನಾನು ಕ್ಷಮಿಸುವಂತಹ ಒಂದು ಯಾವುದೇ ಯೋಚನೆ ಇಲ್ಲ. ಖಂಡಿತವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಅದು ಯಾರೇ ಆಗಿರಲಿ, ಅಂತ ಯೂತ್ ಆದರೂ ಆಗಿರಲಿ, ಟೀನೇಜ್ ಅವರಾದರೂ ಆಗಿರಲಿ, ಪೈರಸಿ ಮಾಡಿದವ್ರ ವಿರುದ್ಧ ನಾನು ಕ್ರಮ ತೆಗೆದುಕೊಳ್ತೀನಿ. ಜೊತೆಗೆ ನಮ್ಮ ಜೊತೆಗೆ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ ಸೈಬರ್ ಕ್ರೈಮ್ ಅವರು ಇರ್ಬೋದು ಅಥವಾ ಪೈರಸಿ ವಿರುದ್ಧ ಯಾರ್ಯಾರು ನಮ್ಮ ಟೀಮಲ್ಲಿ ಇದ್ದಾರೆ ಅವರು ಕೂಡ ಸಪೋರ್ಟಿವ್ ಆಗಿದ್ದಾರೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಜೊತೆಗೆ ಸರ್ಕಾರ ಕೂಡ ಈ ಕುರಿತು ವಿಚಾರಣೆ ಮಾಡಬೇಕು, ಇಳಿಬೇಕು. ಪೈರಸಿ ಅನ್ನುವಂಥದ್ದು ಬಂದಾಗ ಸರ್ಕಾರ ಕೂಡ ನಮ್ಮ ಸಪೋರ್ಟ್ಗೆ ಬರಬೇಕು. ಸೊ ಒಂದು ಪವರ್ಫುಲ್ ಆಗಿರುವಂಥ ವ್ಯಕ್ತಿ ಬೇಕು ಅನ್ನುವಂಥದ್ದನ್ನು ಸ್ಟೇಟ್ಮೆಂಟ್ ಕೂಡ ಸುದೀಪ್ ಅವರು ಕೊಟ್ಟಿರುವಂಥದ್ದು. ರಾಮ್, ಓಕೆ, ಇನ್ನೊಂದು ವಿಚಾರ ಇಲ್ಲಿ ಕಿಚ್ಚ ಸುದೀಪ್ ಅವರು ಬಹಳ ಆತ್ಮವಿಶ್ವಾಸದಿಂದ ಮಾತಾಡ್ತಾ ಇದ್ದಾರೆ. ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಯಾರು ಮಾಡಿಸಿದ್ದಾರೆ, ಯಾರು ಮಾಡಿದ್ದಾರೆ ಪೈರಸಿಯನ್ನು ಅಂತ ಹೇಳಿ. ಅಂದರೆ ಅವ್ರ ಮಾತಿನಲ್ಲೇ ಗೊತ್ತಾಗ್ತಾ ಇದೆ, ಸ್ಪಷ್ಟವಾಗಿ ಅವರಿಗೆ ಯಾರು ಅಂತ ಹೇಳಿ ಗೊತ್ತಾಗಿದೆ ಅಂತ. ಇದು ಈಸಿನಾ? ಪೈರಸಿ ಯಾರು ಮಾಡಿದ್ದಾರೆ ಅಂತ ಅಷ್ಟು ಈಸಿಯಾಗಿ ಗೊತ್ತಾಗೋದು ಸುಲಭನಾ ಅಂತ? ಖಂಡಿತವಾಗ್ಲೂ. ಯಾಕಂತ ಹೇಳಿದರೆ ಈ ಹಿಂದೆ ಕೂಡ ಅವರು ಸಿನಿಮಾ ರಿಲೀಸ್ ಸಂದರ್ಭದಲ್ಲಿರ್ಬೋದು, ಜೊತೆಗೆ ಹುಬ್ಬಳ್ಳಿಯಲ್ಲಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ನಿಂದ ಅವರು ಆ ವೇದಿಕೆಗೂ ಬರೋಕ್ಕೂ ಮೊದಲೇ ನನಗೆ ಗೊತ್ತಾಗಿತ್ತು ಅನ್ನೋಂಥದ್ದನ್ನು ಹೇಳಿದ್ರು. ಅಂದರೆ ಅವರು ಟೀಮಲ್ಲಿರುವಂತಹ ಇಂಟೆಲಿಜೆಂಟ್ ಫ್ರೆಂಡ್ಸ್ ಅಂತ ಅವ್ರು ಹೇಳಿರುವಂಥದ್ದು. ಇಂಟೆಲೆಕ್ಚುಯಲ್ ವರ್ಡ್ನ ಅದನ್ನು ಹೊರತುಪಡಿಸಿ ಇಂಟೆಲಿಜೆಂಟ್ ಫ್ರೆಂಡ್ಸ್ ಅನ್ನುವಂಥದ್ದು ನನ್ನ ಸರ್ಕಲ್ನಲ್ಲಿದ್ದಾರೆ. ಅವ್ರ ಮುಖಾಂತರ ನನಗೆ ಗೊತ್ತಾಯಿತು ಮಾರ್ಕ್ ಸಿನಿಮಾ ಬಿಡುಗಡೆ ಆಗಿ 24 ಗಂಟೆ ಒಳಗೆ ಪಕ್ಕಾ ಪೈರಸಿ ಆಗೇ ಆಗುತ್ತೆ. ಸೊ ಯಾವ ಆ್ಯಪ್ಗಳಿಂದ ಆಗುತ್ತೆ ಅನ್ನುವಂಥ ಇನ್ಫಾರ್ಮೇಷನ್ ಕೂಡ ನನಗೆ ಗೊತ್ತಿತ್ತು. ಸೊ ಈ ಮೂಲಕ ನನಗೆ ಪರಿಚಯ ಇರುವಂಥ ಒಂದಷ್ಟು ಅಧಿಕಾರಿಗಳಿರ್ಬೋದು, ಅವರ ಒಂದು ಸಲಹೆ ಇರ್ಬೋದು, ಸಜೆಷನ್ ಪ್ರತಿಯೊಂದನ್ನು ತೆಗೆದುಕೊಂಡು ಸಿನಿಮಾನ ರಿಲೀಸ್ ಮಾಡಿದ್ದು. ಜೊತೆಗೆ ರಿಲೀಸ್ ಆದಮೇಲೆ ಯಾವ ರೀತಿ ಅದನ್ನು ಪೈರಸಿನ ತಡೆಗಟ್ಟಬೇಕು ಅನ್ನುವಂಥದ್ದು ಸಹ ನಾವು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ವಿ. ಎಲ್ಲ ಪ್ರಿಪ್ರೇಷನ್ನ ಇಟ್ಕೊಂಡೇ ನಾನು ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅನ್ನುವಂಥದ್ದನ್ನು ಸುದೀಪ್ ಅವರು ಹೇಳಿರುವಂಥದ್ದು. ಆದರೆ ಡಿಸೆಂಬರ್ 29ನೇ ತಾರೀಕು ಈ ವಿರುದ್ಧ ಯಾರ್ಯಾರು ಪೈರಸಿ ಮಾಡಿರುವಂಥದ್ದು ಇರ್ಬೋದು, ಜೊತೆಗೆ ಈ ಒಂದು ಪೈರಸಿನಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದನ್ನು ಸಹ ಅವ್ರು ಹೇಳ್ತಾರೆ. ಯಾಕಂದರೆ ಲೈವಲ್ಲಿ ಕೂಡ ಚಕ್ರವರ್ತಿ ಚಂದ್ರಚೂಡ್ ಅವರು ಹಿಂದೆ ಬಂದಿದ್ರು. ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಅವರು ಕೂಡ ಭಾರತದಲ್ಲಿ ಚಿತ್ರರಂಗದಲ್ಲಿ ಇರಬಹುದು ಯಾವ್ಯಾವ ಪೈರಸಿ ಮಾಡ್ತಾ ಇದ್ದಾರೆ, ಒಂದು ಪಡೆನೇ ಇದೆ, ಆ ಪಡೆ ವಿರುದ್ಧ ನಾವು ಹೋರಾಡ್ತಿರುವಂಥದ್ದು. ಎಲ್ಲರೂ ಸಹ ಒಗ್ಗಟ್ಟಿನಿಂದ ಆ ಪಡೆ ವಿರುದ್ಧ ನಾವು ನಿಲ್ಲಬೇಕು ಅನ್ನುವಂಥದ್ದನ್ನು ಚಕ್ರವರ್ತಿ ಅವರು ಕೂಡ ಹೇಳಿದರು. ಸ್ವತಃ ಈಗ ಸುದೀಪ್ ಅವರು ಕೂಡ ಡಿಸೆಂಬರ್ 29ವರೆಗೂ ವೆಯ್ಟ್ ಮಾಡಿ ನೋಡೋಣ, ಎಲ್ಲವನ್ನು ಹೇಳ್ತೀನಿ, ನಾನೇ ಸ್ವತಃ ಮುಂದೆ ಬಂದು ಹೇಳ್ತೀನಿ ಅನ್ನೋಂಥದ್ದನ್ನು ಕ್ಲಾರಿಟಿ ಕೊಟ್ಟಿರುವಂಥದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.